ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಲೆ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 5 ಫೆಬ್ರವರಿ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳು, ಫಸ್ಟ್ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಇವರ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ಅಜ್ಮೀರ್ ಶರೀಫ್ ದರ್ಗಾ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಇದಾದ ಮೇಲೆ ರಾಮ್ಸಾರ್ ಸೈಟ್ಸ್ ಮತ್ತು ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಮಿಡ್ ಡೇ ಮೀಲ್ ಸ್ಕೀಮ್, PM ಪೋಷಣ್ ಸ್ಕೀಮ್ ಅಂತ ಕೂಡ ಕರೀತಾರೆ. ಈ ಒಂದು ಸ್ಕೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದಮೇಲೆ ಸ್ಯಾಫ್ರನ್ ಬೌಲ್ ಪ್ರಾಜೆಕ್ಟ್ ಅನ್ನುವ ಈ ಒಂದು ಪ್ರಾಜೆಕ್ಟ್ ಬಗ್ಗೆ, ಕೇಸರಿಯ ಒಂದು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಖೇಲೋ ಇಂಡಿಯಾ 2022 ಈ ಸ್ಕೀಮ್ಗೆ 48% ಜಾಸ್ತಿ ಆದಂತಹ ಬಜೆಟ್ನ ಅಲೋಕೇಶನ್ ಮಾಡಿದ್ದಾರೆ. ಸೊ ಈ ಒಂದು ಸ್ಕೀಮ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಇದಾದ ಮೇಲೆ ವರ್ಲ್ಡ್ ಕ್ಯಾನ್ಸರ್ ಡೇ ಈ ಒಂದು ಆಚರಣೆಯನ್ನು ಮಾಡ್ತಾರೆ, ಇದರ ಒಂದು ಡೀಟೇಲನ್ನು ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಫಸ್ಟ್ ಆರ್ಟಿಕಲ್. ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ. The Prime Minister of India presented a chadar which shall be offered at the Ajmer Sharif Dargah on the Urs of ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ. ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಇವರು ಒಬ್ಬ ಸೂಫಿ ಸಂತರಾಗಿದ್ದರು. ಇವರ ಒಂದು ಉರುಸನ್ನು ಅಜ್ಮೀರ್ ಶರೀಫ್ ದರ್ಗಾದಲ್ಲಿ ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಆ ಒಂದು ಸಮಾರಂಭಕ್ಕೆ ಅಥವಾ ಒಂದು ಉರುಸ್ಗೆ ನಮ್ಮ ಪ್ರಧಾನಮಂತ್ರಿಯವರು ಚಾದರನ್ನು ಪ್ರೆಸೆಂಟ್ ಮಾಡಿದ್ದಾರೆ, ಆಫರ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ನ್ಯೂಸ್ನಲ್ಲಿತ್ತು. ಇನ್ನು ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಸೂಫಿ ಸಂತರ ಬಗ್ಗೆ ತಿಳ್ಕೊಳ್ಳೋದಾದರೆ, ಹಿ ವಾಸ್ ಬಾರ್ನ್ ಇನ್ ಇರಾನ್ ದೇಶದಲ್ಲಿ 1142 ಈ ಒಂದು ಇಸ್ವಿಯಲ್ಲಿ ಇವರು ಜನಿಸ್ತಾರೆ ಇರಾನ್ನಲ್ಲಿ. ಹಿ ವಾಸ್ ಅ ಸೂಫಿ ಮಿಸ್ಟಿಕ್ ಸೈಂಟ್ ಆ್ಯಂಡ್ ಅ ಫಿಲಾಸಫರ್. ಇವರು ಸೂಫಿ ಸಂತ ಮತ್ತು ಒಬ್ಬ ತತ್ವಜ್ಞಾನಿಯಾಗಿದ್ದರು. ಈಸ್ ದ ಮೋಸ್ಟ್ ಫೇಮಸ್ ಸೈಂಟ್ ಆಫ್ ಚಿಸ್ತಿ ಆರ್ಡರ್ ಆಫ್ ಸೂಫಿಸಮ್ ಇನ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್. ಭಾರತದ ಪರ್ಯಾಯ ದ್ವೀಪದ ಒಂದು ಪ್ರದೇಶದಲ್ಲಿ ಚಿಸ್ತಿ ಆರ್ಡರ್ ಆಫ್ ಸೂಫಿಸಮ್ನ ಇವರು ಪ್ರಾರಂಭ ಮಾಡಿದರು. ಆಲ್ಸೋ ನೌನ್ ಆಸ್ ಅ ಗರೀಬ್ ನವಾಜ್ ಆ್ಯಂಡ್ ಬೆನಿಫ್ಯಾಕ್ಟರ್ ಆಫ್ ದ ಪುವರ್. ಈ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅವರನ್ನು ಗರೀಬ್ ನವಾಜ್ ಮತ್ತು ಈ ಬಡವರಿಗೆ ಉಪಕಾರಿ ಅಂತ ಕೂಡ ಕರೀತಾ ಇದ್ರು. He made Ajmer, Rajasthan, his residence, where his resting place, the Ajmer Sharif Dargah, is located. ಇವರು ರಾಜಸ್ಥಾನದ ಅಜ್ಮೀರ್ನಲ್ಲಿ ತಮ್ಮ ವಾಸಸ್ಥಾನವನ್ನಾಗಿ ಮಾಡಿಕೊಂಡಿದ್ದರು, ಮತ್ತು ಅದೇ ಒಂದು ಪ್ರದೇಶದಲ್ಲಿ ಅಜ್ಮೀರ್ ಶರೀಫ್ ದರ್ಗಾ ಅನ್ನುವ ಒಂದು ಅವರ ರೆಸ್ಟಿಂಗ್ ಪ್ಲೇಸ್ ಅಥವಾ ಒಂದು ಸಮಾಧಿ ಕೂಡ ಲೊಕೇಟ್ ಆಗಿದೆ. ಆಟ್ ಹಿಸ್ ದರ್ಗಾ ಚಾದರ್ ಈಸ್ ಆಫರ್ಡ್ ಫಾರ್ ಪ್ರೇಯರ್ ಬೈ ಬೋತ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಹಿಂದೂ ಮತ್ತು ಮುಸ್ಲಿಂ ಎರಡೂ ಸಮುದಾಯದಿಂದ ಈ ಒಂದು ದರ್ಗಾಕ್ಕೆ ಚಾದರನ್ನು ಆಫರ್ ಆಗಿ ಈ ಒಂದು ಪ್ರೇಯರ್ನಲ್ಲಿ ನೀಡಲಾಗುತ್ತೆ, ಪ್ರಾರ್ಥನೆಗೆ. ವಿಚ್ ರಿಪ್ರೆಸೆಂಟ್ಸ್ ದ ಸ್ಪಿರಿಟ್ ಆಫ್ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ಯುನಿಟಿ ಇನ್ ದ ಡೈವರ್ಸಿಟಿ ಆಫ್ ಇಂಡಿಯಾ. ಭಾರತದ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ಈ ಒಂದು ಸಮಾರಂಭ ಅಥವಾ ಉರುಸು, ಈ ಒಂದು ಸಮಾರಂಭಕ್ಕೆ ಹಿಂದೂ ಮತ್ತು ಮುಸ್ಲಿಂ ಒಂದು ಭಾವೈಕ್ಯದಿಂದ ಚಾದರನ್ನು ಈ ಒಂದು ಪ್ರಾರ್ಥನೆಗೆ ನೀಡಲಾಗುತ್ತದೆ. ಹಿ ವಾಸ್ ಕಾಂಟೆಂಪರರಿ ಟು ಕುತುಬುದ್ದೀನ್ ಐಬಕ್ ಆ್ಯಂಡ್ ಇಲ್ತತ್ಮಿಶ್. ಇವರು ದೆಲ್ಲಿಯ ದೊರೆಗಳಾದಂತಹ ಕುತುಬುದ್ದೀನ್ ಐಬಕ್ ಮತ್ತು ಇಲ್ತತ್ಮಿಶ್ ಇವರ ಒಂದು ಸಮಕಾಲೀನರಾಗಿದ್ದರು. ಆ್ಯಂಡ್ ಹಿ ಡೈಡ್ ಇನ್ 1236, 1236 ಇವರ ನಿಧನವಾಗುತ್ತದೆ. ಇನ್ನು ಇವರ ಒಂದು ಕೊಡುಗೆ ಅಥವಾ ಕಾಂಟ್ರಿಬ್ಯೂಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಸರ್ಮನ್ಸ್ ಇನ್ಸ್ಪೈರ್ಡ್ ಮಿಲಿಯನ್ಸ್ ಆಫ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಟು ಮೂವ್ ಟುವರ್ಡ್ಸ್ ದ ಪಾತ್ ಆಫ್ ಟ್ರೂತ್ ಆ್ಯಂಡ್ ಯುನಿಟಿ. ಸತ್ಯ ಮತ್ತು ಭಾವೈಕ್ಯತೆ ಒಂದು ದಿಕ್ಕಿನೆಡೆಗೆ ನಡೆಯುವಂತೆ ಇವರ ಸಂದೇಶ ಅಥವಾ ಇವರ ಉಪದೇಶಗಳು ಸಾವಿರಾರು ಮಿಲಿಯನ್ ಗಟ್ಟಲೆ ಹಿಂದೂ ಮತ್ತು ಮುಸ್ಲಿಂ ಜನರನ್ನು ಇನ್ಸ್ಪೈರ್ ಮಾಡಿದವು. ಫಾಲೋವರ್ಸ್ ಫ್ರಮ್ ಆಲ್ ರಿಲಿಜನ್ಸ್ ಎಮ್ಯುಲೇಟೆಡ್ ಆ್ಯಂಡ್ ಸಿಂಬೋಲೈಸ್ಡ್ ಹಿಸ್ ಡಿಕ್ಟಮ್ ಆಫ್ ಸುಲ್ಲೆ ಕುಲ್. ಇವರು ಪ್ರತಿಪಾದಿಸಿದಂತಹ ಸುಲ್ಲೆ ಕುಲ್, ಅದರ ಅರ್ಥ ಪೀಸ್ ವಿತ್ ಆಲ್, ಅಂದರೆ ಸರ್ವರೊಂದಿಗೂ ಶಾಂತಿಯನ್ನು ಕಾಪಾಡುವ ಇವರ ಒಂದು ಪ್ರತಿಪಾದನೆಯನ್ನು ಸಾವಿರಾರು ಜನ ಬೇರೆ ಬೇರೆ ಪಂಥದಿಂದ, ಬೇರೆ ಬೇರೆ ಧರ್ಮದಿಂದ ಫಾಲೋ ಮಾಡ್ತಾ ಇದ್ದಾರೆ. Thus he brought the message of universal love and peace. ವಿಶ್ವಶಾಂತಿಯ ಮತ್ತು ಪ್ರೀತಿಯ ಒಂದು ಸಂದೇಶವನ್ನು ಇವರು ನೀಡಿದರು.
He fulfilled the objectives of bringing together the various castes, communities, races, elevating humanity from the swamp of materialistic concerns which is leading mankind towards destruction today. ಈ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿಯವರ ಒಂದು ಮುಖ್ಯವಾದಂತಹ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನಾಗಿತ್ತು ಅಂತಂದರೆ, ಎಲ್ಲ ಮತಗಳ, ಎಲ್ಲ ಜಾತಿಗಳ, ಸಮುದಾಯಗಳ ಮತ್ತು ಎಲ್ಲ ರೇಸಸ್ ಅಂದರೆ ಜನಾಂಗದವರನ್ನು ಒಟ್ಟಾಗಿ ಕೂಡಿಸಿ ಒಂದು ಮಾನವೀಯತೆಯ ಒಂದು ಉನ್ನತಿಗಾಗಿ ಸರ್ವರು ಈ ಭೌತಿಕ ವಿಚಾರಗಳನ್ನು ತೊರೆದು ಮಾನವೀಯತೆಯನ್ನು ಹೆಚ್ಚಿಸುವುದರ ಬಗ್ಗೆ ಮತ್ತು ಈ ಒಂದು ಭೇದ ಭಾವಗಳು ಈ ಪ್ರಸ್ತುತ ದಿನದಲ್ಲಿ ಸಾಕಷ್ಟು ಡಿಸ್ಟ್ರಕ್ಷನ್ ಅಥವಾ ವಿನಾಶವನ್ನು ಉಂಟು ಮಾಡುತ್ತಿವೆ. ಇವುಗಳಿಂದ ಮಾನವೀಯತೆಯನ್ನು ಎತ್ತರಕ್ಕೆ ಏರಿಸುವ ಒಂದು ಉದ್ದೇಶದಿಂದ ಇವರು ತಮ್ಮ ಸಂದೇಶವನ್ನು ನೀಡಿದ್ದಾರೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ, whose tomb is in Ajmer, Rajasthan, is called ಅಜ್ಮೀರ್ ಶರೀಫ್ ದರ್ಗಾ. ಪ್ರತಿ ವರ್ಷ ಇಲ್ಲಿ ಉರುಸ್ ನಡೆಯಲಾಗುತ್ತದೆ. ಈ ಒಂದು ಪ್ರೇಯರ್ನಲ್ಲಿ ಹಿಂದೂ ಮತ್ತು ಮುಸ್ಲಿಂ ಮತ್ತು ವಿವಿಧ ಜನಾಂಗಕ್ಕೆ ಸೇರಿದವರು ಚಾದರನ್ನು ಆಫರ್ ಆಗಿ ನೀಡುತ್ತಾರೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್, ರಾಮ್ಸಾರ್ ಸೈಟ್ ಅನೌನ್ಸ್ಡ್ ಆನ್ ವರ್ಲ್ಡ್ ವೆಟ್ಲ್ಯಾಂಡ್ ಡೇ. ಅಂತಾರಾಷ್ಟ್ರೀಯ ಜೌಗು ದಿನದಂದು ರಾಮ್ಸಾರ್ ಸೈಟ್, ಭಾರತದಿಂದ 2 ರಾಮ್ಸಾರ್ ಸೈಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಅವು ಯಾವುವು ಅಂತ ತಿಳ್ಕೋಣ. ನ್ಯೂಸ್ ಏನು ಅಂತಂದರೆ, ಆನ್ ದ ಒಕೇಶನ್ ಆಫ್ ವರ್ಲ್ಡ್ ವೆಟ್ಲ್ಯಾಂಡ್ ಡೇ, ಖಿಜಾದಿಯಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇನ್ ಗುಜರಾತ್ ಆ್ಯಂಡ್ ಬಕೀರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇನ್ ಉತ್ತರ ಪ್ರದೇಶ್ ಮತ್ತು ಗುಜರಾತ್ನಿಂದ 2 ವೈಲ್ಡ್ ಲೈಫ್ ಸ್ಯಾಂಚುರಿಗಳನ್ನು ವೆಟ್ಲ್ಯಾಂಡ್ ಅಥವಾ ರಾಮ್ಸಾರ್ ಸೈಟ್ಗಳಂತ ಘೋಷಣೆ ಮಾಡಿದ್ದಾರೆ. ಇಂಡಿಯಾ ಹ್ಯಾಸ್ ಅ ನೆಟ್ವರ್ಕ್ ಆಫ್ 49 such sites, the highest in the South Asia, covering 10,93,636 hectares. ಸುಮಾರು 10,93,636 ಹೆಕ್ಟೇರ್ಗಳಷ್ಟು ವಿಸ್ತೀರ್ಣ ಹೊಂದಿದಂತಹ 49 ಸೈಟ್ಗಳನ್ನು ರಾಮ್ಸಾರ್ ಸೈಟ್ನಲ್ಲಿ ಭಾರತವು ಹೊಂದಿದೆ. ಇದು ಸೌತ್ ಏಷ್ಯಾದಲ್ಲಿ ಹೈಯೆಸ್ಟ್ ಆದಂತಹ ಒಂದು ವೆಟ್ಲ್ಯಾಂಡ್ಗಳ ಅಥವಾ ಜೌಗು ಪ್ರದೇಶಗಳ ಒಂದು ಏರಿಯಾ ಆಗಿದೆ. ಇನ್ನು ಈ ರೀಸೆಂಟಾಗಿ ಆ್ಯಡ್ ಮಾಡಿರುವಂತಹ ಖಿಜಾಡಿಯಾ ವೈಲ್ಡ್ ಲೈಫ್ ಸ್ಯಾಂಚುರಿ ಮತ್ತು ಬಕೀರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲು ಈ ಗುಜರಾತ್ನಲ್ಲಿರುವ ಖಿಜಾಡಿಯಾ ಬರ್ಡ್ ಸ್ಯಾಂಚುರಿ ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ, ಖಿಜಾಡಿಯಾ ವೈಲ್ಡ್ ಲೈಫ್ ಸ್ಯಾಂಚುರಿ ದ ರಾಮ್ಸಾರ್ ಸೈಟ್ ಆಫ್ 2464 2464ನೇ ರಾಮ್ಸಾರ್ ಸೈಟ್ ಆಗಿ ಅನೌನ್ಸ್ ಆಗಿದ್ದು, ಇದು ಒಂದು ಸಿಹಿ ನೀರಿನ ಜೌಗು ಪ್ರದೇಶವಾಗಿದೆ. ಇದು ಎಲ್ಲಿದೆ ಅಂದರೆ ಗುಜರಾತ್ನ ಗಲ್ಫ್ ಆಫ್ ಕಚ್ ಪ್ರದೇಶದಲ್ಲಿ ಈ ಒಂದು ಖಿಜಾಡಿಯಾ ಬರ್ಡ್ ಸ್ಯಾಂಚುರಿ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ಕಂಡುಬರುತ್ತದೆ. ಇನ್ನು ಉತ್ತರ ಪ್ರದೇಶದ ಬಕೀರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ರಾಮ್ಸಾರ್ ಸೈಟ್ನಲ್ಲಿ 2465ನೇ ಒಂದು ಜೌಗು ಪ್ರದೇಶವಾಗಿ ಗುರುತಿಸಿಕೊಂಡಿದ್ದು, ಇಟ್ ಈಸ್ ಅ ಫ್ರೆಶ್ ವಾಟರ್ ಮಾರ್ಷ್ ಇನ್ ಸಂತ್ ಕಬೀರ್ ನಗರ್ ಡಿಸ್ಟಿಕ್, is the largest natural flood plain wetland of eastern ಉತ್ತರ ಪ್ರದೇಶ್. ಇದು ಉತ್ತರ ಪ್ರದೇಶದ ಪೂರ್ವ ಭಾಗದಲ್ಲಿದ್ದು, ಇದು ಒಂದು ಸಿಹಿ ನೀರಿನ ಒಂದು ಮಾರ್ಷ್ ಅಥವಾ ಜೌಗು ಪ್ರದೇಶವಾಗಿದೆ. ಇದು ಉತ್ತರ ಪ್ರದೇಶದ ಸಂತ್ ಕಬೀರ ನಗರ್ ಅನ್ನುವ ಒಂದು ಜಿಲ್ಲೆಯಲ್ಲಿ ಈ ಒಂದು ಬಕೀರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಲೊಕೇಟ್ ಆಗಿದೆ. ದ ಸ್ಯಾಂಚುರಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1980 ಆ್ಯಂಡ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್, ಈ ಒಂದು ಕಾಯ್ದೆಯನ್ನು 1972ರಲ್ಲಿ ಜಾರಿಗೊಳಿಸಲಾಗಿತ್ತು. ಈ ಒಂದು ಕಾಯ್ದೆಯಡಿಯಲ್ಲಿ 1980ರಲ್ಲಿ ಇದನ್ನು ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಘೋಷಣೆ ಮಾಡಲಾಗಿದೆ. ಆ್ಯನ್ ಎಕೋ ಸೆನ್ಸಿಟಿವ್ ಝೋನ್ ಎಕ್ಸ್ಟೆಂಡ್ಸ್ ಅಪ್ ಟು ದ ಕಿಲೋಮೀಟರ್ ಅರೌಂಡ್ ದ ಬೌಂಡ್ರಿ. ಈ ಒಂದು ಬೌಂಡ್ರಿಯಿಂದ ಎಕೋ ಸೆನ್ಸಿಟಿವ್ ಝೋನನ್ನು ಗುರುತಿಸಲಾಗಿದೆ. ಈ ಎಕೋ ಸೆನ್ಸಿಟಿವ್ ಝೋನ್ ಅಂತಂತ ಪರಿಸರದ ಸೂಕ್ಷ್ಮ ವಲಯ, ಅಂದರೆ ಅದು ಒಂದು ಪ್ರೊಟೆಕ್ಟೆಡ್ ಏರಿಯಾ ಆಗಿದ್ದು, ಈ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿಯಿಂದ ಸುಮಾರು 1 ಕಿಲೋಮೀಟರ್ಗಳಷ್ಟು ದೂರದ ಒಂದು ಬೌಂಡ್ರಿಯನ್ನು ಈ ರೀತಿ ಎಕೋ ಸೆನ್ಸಿಟಿವ್ ಝೋನ್ ಅಂತ ಘೋಷಣೆ ಮಾಡಲಾಗಿದೆ. ಅಂದರೆ ಅಲ್ಲಿ ಯಾವುದೇ ರೀತಿಯ ಒಂದು ಮಾನವನ ಆಕ್ಟಿವಿಟಿಗಳನ್ನು ನಿಯಂತ್ರಣದಲ್ಲಿ ಮಾಡುವಂತಹ ಪ್ರದೇಶವನ್ನು ಎಕೋ ಸೆನ್ಸಿಟಿವ್ ಝೋನನ್ನು ಅಂತ ಕರೀತಾರೆ. ಇನ್ನು ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದನ್ನು ಪ್ರತಿ ವರ್ಷ 2ನೇ ಫೆಬ್ರವರಿಯಂದು
ಈ ಒಂದು ಜೌಗು ಪ್ರದೇಶಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಲು ಈ ಒಂದು ವೆಟ್ಲ್ಯಾಂಡ್ ಡೇ ಅನ್ನು ಆಚರಿಸಲಾಗುತ್ತದೆ. ದಿಸ್ ಡೇ ಆಲ್ಸೋ ಮಾರ್ಕ್ಸ್ ದ ಆನಿವರ್ಸರಿ ಆಫ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ವಿಚ್ ವಾಸ್ ಅಡಾಪ್ಟೆಡ್ ಆಸ್ ದ ಇಂಟರ್ನ್ಯಾಷನಲ್ ಟ್ರೀಟಿ ಇನ್ 1971. 1971ರಲ್ಲಿ ಒಂದು ಅಂತಾರಾಷ್ಟ್ರೀಯ ಟ್ರೀಟಿ ಆಗುತ್ತದೆ. ಅದರ ಅಡಿಯಲ್ಲಿ ಈ ಒಂದು ಫೆಬ್ರವರಿ 2 ಅದರ ಒಂದು ಆನಿವರ್ಸರಿ ಅಥವಾ ವಾರ್ಷಿಕೋತ್ಸವವಾಗಿ ಈ ವೆಟ್ಲ್ಯಾಂಡ್ ಡೇ ಅನ್ನು ಆಚರಿಸಲಾಗುತ್ತದೆ. ಇನ್ನು ಈ ಜೌಗು ಪ್ರದೇಶದ ದಿನವನ್ನು 2 ಫೆಬ್ರವರಿ ಎಂದು ಆಚರಿಸಲಾಗುತ್ತದೆ ಅಂತ ತಿಳ್ಕೊಂಡ್ವಿ. ಈಗ 2022ರ ಈ ಒಂದು ಥೀಮ್ ಏನಾಗಿತ್ತು ಅಂದರೆ ವೆಟ್ಲ್ಯಾಂಡ್ಸ್ ಆ್ಯಕ್ಷನ್ ಫಾರ್ ಪೀಪಲ್ ಆ್ಯಂಡ್ ನೇಚರ್. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 2022ರ ಈ ಜೌಗು ಪ್ರದೇಶದ ದಿನಾಚರಣೆಯ ಒಂದು ಥೀಮ್ ಏನು ಅಂತಂದರೆ ವೆಟ್ಲ್ಯಾಂಡ್ಸ್ ಆ್ಯಕ್ಷನ್ ಫಾರ್ ಪೀಪಲ್ ಆ್ಯಂಡ್ ನೇಚರ್. ಇನ್ನು ಈ ವೆಟ್ಲ್ಯಾಂಡ್ಸ್ಗಳು ಅಥವಾ ಜೌಗು ಪ್ರದೇಶಗಳು ಏನು ಅಂತ ತಿಳ್ಕೊಳ್ಳೋದಾದರೆ ವೆಟ್ಲ್ಯಾಂಡ್ಸ್ ಆರ್ ಅ ಲ್ಯಾಂಡ್ ಏರಿಯಾಸ್ ವಿಚ್ ಆರ್ ಸೀಸನಲಿ ಆರ್ ಪರ್ಮನೆಂಟ್ಲಿ ಫ್ಲಡೆಡ್ ವಿತ್ ವಾಟರ್. ಈ ಜೌಗು ಪ್ರದೇಶಗಳು ಅಂತಂದರೆ ಸೀಸನಲ್ಲಿ ಅಥವಾ ಶಾಶ್ವತವಾಗಿ ಒಂದು ನೀರನ್ನು ಹೊಂದಿರುವ, ನೀರಿನಿಂದ ತುಂಬಿರುವಂತಹ ಪ್ರದೇಶಗಳನ್ನು ಜೌಗು ಪ್ರದೇಶಗಳು ಅಂತ ಕರೀತಾರೆ. ಇನ್ನು ಈ ರಾಮ್ಸಾರ್ ಕನ್ವೆನ್ಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದನ್ನು 1971ರಲ್ಲಿ ಈ ಇರಾನಿಯನ್ ಸಿಟಿ ಆಫ್ ರಾಮ್ಸಾರ್, ಇರಾನ್ ಸಿಟಿಯಾದ ರಾಮ್ಸಾರ್ನಲ್ಲಿ ಈ ಒಂದು ಕನ್ವೆನ್ಷನನ್ನು ಅಡಾಪ್ಟ್ ಮಾಡಿಕೊಳ್ಳಲಾಯಿತು. ಸೊ ಇದು ಜಾರಿಗೆ ಬಂದದ್ದು 1975ರಲ್ಲಿ. ದ ಕನ್ವೆನ್ಷನ್ ಎಂಟರ್ಡ್ ಇನ್ ಟು ಫೋರ್ಸ್ ಇನ್ ಇಂಡಿಯಾ ಆನ್ 1st ಫೆಬ್ರವರಿ 1982. ಭಾರತದಲ್ಲಿ ಈ ಒಂದು ರಾಮ್ಸಾರ್ ಕನ್ವೆನ್ಷನ್ನ ಎನ್ಫೋರ್ಸ್ ಮಾಡಿದ್ದು 1ನೇ ಫೆಬ್ರವರಿ 1982ರಲ್ಲಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ವೆಟ್ಲ್ಯಾಂಡ್ ಡೇ ವಿಚ್ ವಾಸ್ ಸೆಲಿಬ್ರೇಟೆಡ್ ಆನ್ 2nd ಫೆಬ್ರವರಿ ಎವ್ರಿ ಇಯರ್. ಆ್ಯಂಡ್ ರಾಮ್ಸಾರ್ ಕನ್ವೆನ್ಷನ್ ಬಗ್ಗೆ ಕೂಡ ತಿಳ್ಕೊಂಡ್ವಿ. ವೆಟ್ಲ್ಯಾಂಡ್ಸ್ಗಳು ಅಥವಾ ಜೌಗು ಪ್ರದೇಶಗಳು ಏನು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಒಂದು ಸ್ಕೀಮ್ ಬಗ್ಗೆ ಇದೆ, ಮಿಡ್ ಡೇ ಮೀಲ್ ಸ್ಕೀಮ್, ಮಧ್ಯಾಹ್ನದ ಬಿಸಿಯೂಟದ ಒಂದು ಸ್ಕೀಮ್. ಇದನ್ನು PM ಪೋಷಣ್ ಸ್ಕೀಮ್ ಅಂತ ಕೂಡ ಕರೀತಾರೆ. ನ್ಯೂಸ್ ಏನು ಅಂತಂದರೆ ಇನ್ ಅ ರಿಟರ್ನ್ ರಿಪ್ಲೈ ಟು ರಾಜ್ಯಸಭಾ ದ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಎಜುಕೇಷನ್ ಇನ್ಫಾರ್ಮ್ಡ್ ದ್ಯಾಟ್ ಮಿಡ್ ಡೇ ಮೀಲ್ ಆರ್ PM ಪೋಷಣ್ ವಿಲ್ ಇನ್ಕ್ಲೂಡ್ ಮಿಲೆಟ್ಸ್ ಆರ್ ಕೋರ್ಸ್ ಗ್ರೇನ್ಸ್. ಈ ಒಂದು ಮಧ್ಯಾಹ್ನದ ಬಿಸಿಯೂಟದ ಒಂದು ಪ್ರೋಗ್ರಾಮ್ ಏನಿದೆ ಇದರಲ್ಲಿ ಮಿಲೆಟ್ಸ್ಗಳು ಅಂತಂದರೆ ಸಿರಿಧಾನ್ಯಗಳನ್ನು ಕೂಡ ಆ್ಯಡ್ ಮಾಡುವ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ಅಂತ ಈ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಎಜುಕೇಷನ್ ಇನ್ಫಾರ್ಮ್ ಮಾಡಿದ್ದಾರೆ. ಫ್ಲಾಗ್ಡ್ ಕ್ರಿಟಿಕಲ್ ಲೆವೆಲ್ಸ್ ಆಫ್ ಮಾಲ್ನ್ಯೂಟ್ರಿಷನ್ ಆ್ಯಂಡ್ ಅನಿಮಿಯಾ ಅಮಾಂಗ್ ಚಿಲ್ಡ್ರನ್. ದ ಯೂನಿಯನ್ ಗೌರ್ಮೆಂಟ್ ಹ್ಯಾಸ್ ಅರ್ಜ್ಡ್ the state to explore the possibility of introducing millets in the midday meal scheme now known as PM ಪೋಷಣ್. ಈ ಒಂದು PM ಪೋಷಣ್ ಸ್ಕೀಮ್ನಲ್ಲಿ ಈ ಒಂದು ಕುಪೋಷಣೆಯ ಮತ್ತು ಈ ರಕ್ತಹೀನತೆಯಿಂದ ಬಳಲುವಂತಹ ಮಕ್ಕಳ ಒಂದು ಕ್ರಿಟಿಕಲ್ ಕಂಡೀಷನನ್ನು ಹೈಲೈಟ್ ಮಾಡಿ ಈ ಒಂದು ಭಾರತ ಸರ್ಕಾರ ಈ ಒಂದು ಮಿಡ್ ಡೇ ಮೀಲ್ ಸ್ಕೀಮ್ನಲ್ಲಿ ಸಿರಿಧಾನ್ಯಗಳನ್ನು ಕೂಡ ಕೊಡುವಂತಹ ಉದ್ದೇಶವನ್ನು ಅಥವಾ ನಿರ್ಧಾರವನ್ನು ಮಾಡಿದೆ. ಮಿಲೆಟ್ಸ್ ಆರ್ ನ್ಯೂಟ್ರಿ ಸೆರಿಯಲ್ಸ್ ವಿಚ್ ಇನ್ಕ್ಲೂಡ್ಸ್ ಜೋವರ್, ಬಜ್ರಾ, ರಾಗಿ ವಿಚ್ ಆರ್ ರಿಚ್ ಇನ್ ಮಿನರಲ್ಸ್ ಆ್ಯಂಡ್ ವಿಟಮಿನ್ B ಕಾಂಪ್ಲೆಕ್ಸ್. ಈ ಸಿರಿಧಾನ್ಯಗಳಾದಂತಹ ಜೋಳ ಆಗಿರ್ಬೋದು, ಬಜ್ರಾ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇವು ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದ್ದು B ಕಾಂಪ್ಲೆಕ್ಸ್ ವಿಟಮಿನ್ಗಳನ್ನು ಕೂಡ ಹೊಂದಿರುತ್ತವೆ, ಆಸ್ ವೆಲ್ ಆಸ್ ಪ್ರೋಟೀನ್ಸ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್. ಈ ಸಿರಿಧಾನ್ಯಗಳಲ್ಲಿ ಪ್ರೋಟೀನ್ಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಈ ಗುಣಗಳನ್ನು ಕೂಡ ಈ ಸಿರಿಧಾನ್ಯಗಳು ಹೊಂದಿರುತ್ತವೆ. ಅದಕ್ಕಾಗಿ ಈ ಒಂದು ಕುಪೋಷಣೆಯನ್ನು ತಡೆಯುವ ಮತ್ತು ರಕ್ತಹೀನತೆಯಿಂದ ಬಳಲುವ ಮಕ್ಕಳಿಗೆ ಸಹಾಯ ಆಗುವಂತೆ ಈ ಸಿರಿಧಾನ್ಯಗಳನ್ನು ಮಿಡ್ ಡೇ ಮೀಲ್ ಸ್ಕೀಮ್, ಮಧ್ಯಾಹ್ನದ ಬಿಸಿಯೂಟದ ಪ್ರೋಗ್ರಾಮ್ನಲ್ಲಿ ಆ್ಯಡ್ ಮಾಡಲಾಗಿದೆ. ಮೇಕಿಂಗ್ ದೆಮ್ ಆ್ಯನ್ ಐಡಿಯಲ್ ಚಾಯ್ಸ್ ಫಾರ್ ಇಂಪ್ರೂವಿಂಗ್ ದ ನ್ಯೂಟ್ರಿಷನಲ್ ಔಟ್ಕಮ್ ಆಫ್ ಚಿಲ್ಡ್ರನ್. ಮಕ್ಕಳ ಒಂದು ಪೋಷಣೆಯ ಒಂದು ಮಟ್ಟವನ್ನು ಸುಧಾರಿಸುವ ಉದ್ದೇಶದಿಂದ ಈ ಒಂದು ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಈ ಮಿಡ್ ಡೇ ಮೀಲ್ ಸ್ಕೀಮ್ ಅಥವಾ PM ಪೋಷಣ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ರೀತಿಯ ಒಂದು ಇನಿಷಿಯೇಟಿವನ್ನು 1925ರಲ್ಲಿ ಮದ್ರಾಸ್ನಲ್ಲಿ ಪ್ರಾರಂಭ ಮಾಡಲಾಗಿತ್ತು. 1980ರ ಮಧ್ಯದ ದಶಕದಲ್ಲಿ ಗುಜರಾತ್, ಕೇರಳ, ತಮಿಳುನಾಡು ಮತ್ತು ಪಾಂಡಿಚೇರಿ ಪ್ರದೇಶಗಳಲ್ಲಿ ಕೂಡ ಈ ರೀತಿಯ ಒಂದು ಉಪಕ್ರಮವನ್ನು ಇನಿಷಿಯೇಟ್ ಮಾಡಲಾಗಿತ್ತು. ಅದಾದ ನಂತರ 1990-91ರ ದಶಕದಲ್ಲಿ ಈ 12 ರಾಜ್ಯಗಳಲ್ಲಿ ಈ ರೀತಿಯ ಒಂದು ಸ್ಕೀಮನ್ನು ಜಾರಿಗೊಳಿಸಲಾಗಿತ್ತು. ಆದರೆ ಅಧಿಕೃತವಾಗಿ 1995ರಿಂದ ಈ ರೀತಿಯ ಒಂದು ಸ್ಕೀಮನ್ನು
ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾದಂತಹ ಊಟವನ್ನು ಪ್ರೊವೈಡ್ ಮಾಡಲು, ಅದರೊಂದಿಗೆ ಈ ಮಿನಿಮಮ್ ಎನರ್ಜಿ ಕಂಟೆಂಟ್ ಆಫ್ 450 ಕಿಲೋ ಕ್ಯಾಲರೀಸ್ ಆ್ಯಂಡ್ 12 ಗ್ರಾಮ್ ಆಫ್ ಪ್ರೋಟೀನ್ ಫಾರ್ ಪ್ರೈಮರಿ. ಈ ಪ್ರೈಮರಿ ಅಥವಾ 1ರಿಂದ 5ನೇ ತರಗತಿಯವರೆಗೆ 450 ಕಿಲೋ ಕ್ಯಾಲರಿ ಮತ್ತು 12 ಗ್ರಾಮ್ ಪ್ರೋಟೀನನ್ನು ಪ್ರೊವೈಡ್ ಮಾಡುವ, ಮತ್ತು ಅಪ್ಪರ್ ಪ್ರೈಮರಿ ಅಂದರೆ 6ರಿಂದ 8ನೇ ತರಗತಿಯವರೆಗೆ 700 ಕ್ಯಾಲರಿ ಮತ್ತು 20 ಗ್ರಾಮ್ ಪ್ರೋಟೀನನ್ನು ಕೊಡುವ ಈ ರೀತಿಯ ಒಂದು ಪ್ರೋಗ್ರಾಮನ್ನು ಅಧಿಕೃತವಾಗಿ ಸ್ಟಾರ್ಟ್ ಮಾಡಲಾಗಿತ್ತು. ಇದು ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ದು ಅಂಡರ್ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಸೆಂಟ್ರಲಿ ಸ್ಪಾನ್ಸರ್ಡ್ ಮತ್ತು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಬರುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಅಂತಂದರೆ ಈ ಒಂದು ಸ್ಕೀಮ್ನಲ್ಲಿ ರಾಜ್ಯ ಸರ್ಕಾರ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಫಂಡಿಂಗ್ನಲ್ಲಿ, ಮತ್ತು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ನಲ್ಲಿ ದ ಫಂಡಿಂಗ್ ವಿಲ್ ಬಿ ಕಂಪ್ಲೀಟ್ಲಿ ಪ್ರೊವೈಡೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಕೇಂದ್ರ ಸರ್ಕಾರದಿಂದ ಕಂಪ್ಲೀಟ್ ಫಂಡಿಂಗನ್ನು ನೀಡಲಾಗುತ್ತೆ. ಸೊ ಈ ಮಿಡ್ ಡೇ ಮೀಲ್ ಸ್ಕೀಮ್ ನೆನ್ಪಿಟ್ಕೊಳ್ಳಿ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದರಲ್ಲಿ ಫಂಡಿಂಗ್ ಕಾಂಟ್ರಿಬ್ಯೂಷನಲ್ಲಿ ರಾಜ್ಯ ಸರ್ಕಾರದಿಂದ ಕೂಡ ಫಂಡಿಂಗನ್ನು ನೀಡಲಾಗುತ್ತೆ. ಇದು ಮಿನಿಸ್ಟ್ರಿ ಆಫ್ ಎಜುಕೇಷನ್, ಈ ಒಂದು ಸಚಿವಾಲಯದ ಅಡಿಯಲ್ಲಿ ಈ ಸ್ಕೀಮ್ ಬರುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಟು ಅವಾಯ್ಡ್ ಕ್ಲಾಸ್ ರೂಮ್ ಹಂಗರ್, ಇನ್ಕ್ರೀಸ್ ಸ್ಕೂಲ್ ಎನ್ರೋಲ್ಮೆಂಟ್, ಸ್ಕೂಲ್ ಅಟೆಂಡೆನ್ಸ್ ಆ್ಯಂಡ್ ಸೋಷಲೈಸೇಷನ್, ಅಡ್ರೆಸ್ ಮಾಲ್ ನ್ಯೂಟ್ರಿಷನ್ ಆ್ಯಂಡ್ ಎಂಪವರ್ ದ ವುಮನ್ ಬೈ ಎಂಪ್ಲಾಯ್ಮೆಂಟ್. ಇದರ ಮುಖ್ಯ ಉದ್ದೇಶ ಏನು ಅಂದರೆ ಕ್ಲಾಸ್ ರೂಮ್ಗಳಲ್ಲಿ ಆಗುವಂತಹ ಒಂದು ಹಸಿವನ್ನು ತಡೆಯುವುದು, ಮತ್ತು ಈ ಸ್ಕೂಲ್ ಎನ್ರೋಲ್ಮೆಂಟ್ಗಳನ್ನು ಜಾಸ್ತಿ ಮಾಡುವುದು, ಸ್ಕೂಲ್ ಅಟೆಂಡೆನ್ಸ್ ಜಾಸ್ತಿ ಮಾಡುವುದು, ಮತ್ತು ಅದನ್ನು ಸೋಷಲೈಸೇಷನ್ ಮಾಡುವುದು. ಅದರೊಂದಿಗೆ ಈ ಕುಪೋಷಣೆಯ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುವ ದೃಷ್ಟಿಯಿಂದ ಈ ಹೆಣ್ಣು ಮಕ್ಕಳ ಒಂದು ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗವನ್ನು ಕೂಡ ಸೃಷ್ಟಿಸುವುದು ಈ ಮಿಡ್ ಡೇ ಮೀಲ್ ಸ್ಕೀಮ್ನ ಮುಖ್ಯ ಉದ್ದೇಶ ಆಗಿದೆ. ಇದನ್ನು PM ಪೋಷಣ್ ಸ್ಕೀಮ್ ಅಂತ ಕೂಡ ಕರೀತಾರೆ. ಇನ್ನು ಈ ಮಿಡ್ ಡೇ ಮೀಲ್ ಸ್ಕೀಮ್ನಲ್ಲಿ ತರುವಂತಹ ಯಾವುದೇ ಐಟಮ್ಗಳನ್ನು ಅಗ್ಮಾರ್ಕ್ ಕ್ವಾಲಿಟಿಯಿಂದ ಅಪ್ರೂವ್ ಮಾಡಿರಬೇಕು, ಮತ್ತು ಈ ಒಂದು ಊಟವನ್ನು ಅಥವಾ ಈ ಕುಕ್ ಮಾಡಿದಂತಹ ಆಹಾರವನ್ನು 3 ಜನ ಅಡಲ್ಟ್ ಮೆಂಬರ್ಸ್ ನೀಡ್ ಟು ಟೇಸ್ಟ್ ಇಟ್ ಫಸ್ಟ್. ಮೊದಲಿಗೆ ಕುಕ್ ಮಾಡಿದ ನಂತರ 3 ಜನ ವಯಸ್ಕರು ಇದನ್ನು ಟೇಸ್ಟ್ ಮಾಡಿ ಆನಂತರ ಮಕ್ಕಳಿಗೆ ನೀಡಲಾಗುತ್ತೆ. ಇಟ್ ಕವರ್ಸ್ ಆಲ್ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಸ್ಕೂಲ್ಸ್, ಮದರಸಾ ಆ್ಯಂಡ್ ಮಕ್ದಬ್ಸ್ ಸಪೋರ್ಟೆಡ್ ಅಂಡರ್ ಸರ್ವ ಶಿಕ್ಷಾ ಅಭಿಯಾನ್. ಈ ಸರ್ವ ಶಿಕ್ಷಾ ಅಭಿಯಾನದ ಅಡಿ ಬರುವಂತಹ ಎಲ್ಲ ಸರ್ಕಾರಿ ಶಾಲೆಗಳು, ಏಡೆಡ್ ಶಾಲೆಗಳು ಮತ್ತು ಮದರಸಾಗಳು, ಮಕ್ದಬ್ಗಳು, ಈ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಈ ಒಂದು ಮಿಡ್ ಡೇ ಮೀಲ್ ಸ್ಕೀಮ್ ಅಥವಾ PM ಪೋಷಣ್ ಸ್ಕೀಮ್ ಕವರ್ ಮಾಡುತ್ತದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಖೇಲೋ ಇಂಡಿಯಾ 2022ರ ಸ್ಕೀಮ್ ಬಗ್ಗೆ ಇದೆ. ರೀಸೆಂಟಾಗಿ ಯೂನಿಯನ್ ಬಜೆಟ್ನಲ್ಲಿ ಈ ಒಂದು ಖೇಲೋ ಇಂಡಿಯಾ 2022ರ ಸ್ಕೀಮ್ಗೆ 48%ಗಳ ಒಂದು ಬಜೆಟನ್ನು ಜಾಸ್ತಿ ಮಾಡಲಾಗಿದೆ. ಸುಮಾರು 3165.50 ಕೋಟಿಗಳಷ್ಟು ವೆಚ್ಚದಲ್ಲಿ ಈ ಒಂದು ಖೇಲೋ ಇಂಡಿಯಾ ಸ್ಕೀಮನ್ನು 15ನೇ ಫೈನಾನ್ಸ್ ಕಮಿಷನ್ ಅಥವಾ 15ನೇ ಹಣಕಾಸು ಆಯೋಗದ ಒಂದು ಸೈಕಲ್ ಅಂದರೆ 2021ರಿಂದ 2025 ಮತ್ತು 2026ರ ಈ ವರ್ಷದವರೆಗೆ ಈ ಒಂದು ಖೇಲೋ ಇಂಡಿಯಾ ಸ್ಕೀಮನ್ನು ಕಂಟಿನ್ಯೂ ಮಾಡುವ ಒಂದು ಉದ್ದೇಶವನ್ನು ಅಥವಾ ನಿರ್ಧಾರವನ್ನು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಖೇಲೋ ಇಂಡಿಯಾ ಸ್ಕೀಮ್ ಏನಿದೆ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಡೆವಲಪ್ಮೆಂಟ್ ಆಫ್ ಸ್ಪೋರ್ಟ್ಸ್. ಈ ಯುವಕರಿಗೆ ಮತ್ತು ಮಕ್ಕಳಿಗೆ ಕ್ರೀಡೆಯಲ್ಲಿ ಒಂದು ಪ್ರೋತ್ಸಾಹವನ್ನು ನೀಡುವ ಉದ್ದೇಶದಿಂದ ಈ ಖೇಲೋ ಇಂಡಿಯಾ ಸ್ಕೀಮನ್ನು ಜಾರಿಗೆಗೊಳಿಸಲಾಗಿತ್ತು. ಖೇಲೋ ಇಂಡಿಯಾ ಸ್ಕೀಮ್ ಅಲೋಕೇಶನ್ ಇನ್ಕ್ರೀಸಸ್ ಬೈ 48% ಇನ್ ಬಜೆಟ್ 2022 ಆ್ಯಂಡ್ ಇನ್ಕ್ಲೂಡ್ಸ್ ಪ್ರೈಮ್ ಮಿನಿಸ್ಟರ್ಸ್ ಅವಾರ್ಡ್ ಸ್ಕೀಮ್. ಈ ಒಂದು 48%ಗಳ ಒಂದು ಅಲೋಕೇಶನನ್ನು ಕೂಡ ಇನ್ಕ್ರೀಸ್ ಮಾಡಿದ್ದು, ಫಂಡಿಂಗನ್ನು ಇನ್ಕ್ರೀಸ್ ಮಾಡಿದ್ದು. ಇದನ್ನು ಪ್ರೈಮ್ ಮಿನಿಸ್ಟರ್ಸ್ ಅವಾರ್ಡ್ ಸ್ಕೀಮ್ನಲ್ಲಿ ಕೂಡ ಈ ಖೇಲೋ ಇಂಡಿಯಾ ಸ್ಕೀಮನ್ನು ಆ್ಯಡ್ ಮಾಡಲಾಗಿದೆ. ಇನ್ನು ಈ ಖೇಲೋ ಇಂಡಿಯಾ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋದಾದರೆ, ದ ಖೇಲೋ ಇಂಡಿಯಾ ಸ್ಕೀಮ್ ಈಸ್ ಅ ಫ್ಲ್ಯಾಗ್ಶಿಪ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಆಗಲೇ ಡಿಸ್ಕಸ್ ಮಾಡಿದ್ವಿ, ಇದು ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಇದರ ಕಂಪ್ಲೀಟ್ ಫಂಡಿಂಗ್ ಏನಿರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರದಿಂದ ಬರುತ್ತೆ ಆಫ್ ದ ಸ್ಪೋರ್ಟ್ಸ್ ಮಿನಿಸ್ಟ್ರಿ. ಇದು ಸ್ಪೋರ್ಟ್ಸ್ ಸಚಿವಾಲಯದ ಅಥವಾ ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಖೇಲೋ ಇಂಡಿಯಾ ಸ್ಕೀಮ್ ಬರುತ್ತದೆ. ಇನ್ನು ಈ ಖೇಲೋ ಇಂಡಿಯಾ ಒಂದು ಸ್ಕೀಮ್ನ ಮುಖ್ಯ ಗುರಿ ಏನು ಅಂತಂದರೆ, ಇಟ್ ಇನ್ಫ್ಯೂಸಿಂಗ್ ದ ಸ್ಪೋರ್ಟ್ಸ್ ಕಲ್ಚರ್. ಭಾರತದ ಒಂದು ಯುವಕರಲ್ಲಿ
ಒಂದು ಕ್ರೀಡಾ ಮನೋಭಾವವನ್ನು ಒಂದು ಸಂಪ್ರದಾಯವನ್ನು ಬೆಳೆಸುವ ಉದ್ದೇಶದಿಂದ ಮತ್ತು ಈ ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಉತ್ಕೃಷ್ಟತೆಯನ್ನು ಸಾಧಿಸುವ ಮತ್ತು ಯುವಕರಿಗೆ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹ ನೀಡುವ ಒಂದು ಉದ್ದೇಶದಿಂದ ಈ ಒಂದು ಖೇಲೋ ಇಂಡಿಯಾ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಈಗ ಮತ್ತು ರಿಲೇಟೆಡ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಾದರೆ, ಈಗ ಪ್ರೆಸೆಂಟ್ಲಿ ಯೂನಿಯನ್ ಮಿನಿಸ್ಟರ್ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅನುರಾಗ್ ಸಿಂಗ್ ಠಾಕೂರ್, ನಮ್ಮ ಕೇಂದ್ರದ ಕ್ರೀಡಾ ಸಚಿವರು, ಅವರ ಹೆಸರು ಅನುರಾಗ್ ಸಿಂಗ್ ಠಾಕೂರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಖೇಲೋ ಇಂಡಿಯಾ ಸ್ಕೀಮ್. ಇದು ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದ್ದು ಈಗ ಪ್ರೆಸೆಂಟ್ಲಿ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್ನ ಅಡಿಯಲ್ಲಿ ಬರುತ್ತದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ವರ್ಲ್ಡ್ ಕ್ಯಾನ್ಸರ್ ಡೇ, ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನಾಚರಣೆಯ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ, ವರ್ಲ್ಡ್ ಕ್ಯಾನ್ಸರ್ ಡೇ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಗ್ಲೋಬಲಿ ಆನ್ 4th February ಬೈ ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್. ಈ ಒಂದು ಸಂಸ್ಥೆಯ ನೇತೃತ್ವದಲ್ಲಿ, ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್, ಈ ಒಂದು ಸಂಸ್ಥೆಯ ಒಂದು ನೇತೃತ್ವದಲ್ಲಿ 4ನೇ ಫೆಬ್ರವರಿಯನ್ನು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. The day came into existence on February 4th, 2000 during the World Cancer Conference for the New Millennium in Paris, France. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನಾಚರಣೆಯ ಬಗ್ಗೆ ಇದೆ. ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್, ಈ ಒಂದು ಸಂಸ್ಥೆಯ ನೇತೃತ್ವದಲ್ಲಿ ಪ್ರತಿ ವರ್ಷ 4ನೇ ಫೆಬ್ರವರಿಯಂದು ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನಾಚರಣೆಯನ್ನಾಗಿ ಅಬ್ಸರ್ವ್ ಮಾಡಲಾಗುತ್ತದೆ. ಇನ್ನು ಈ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನಾಚರಣೆಯ ಒಂದು ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದನ್ನು 2000ನೇ ಇಸ್ವಿ ಫೆಬ್ರವರಿ 4ರಂದು ಒಂದು ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಒಂದು ಕಾನ್ಫರೆನ್ಸನ್ನು ನಡೆಸಲಾಗುತ್ತೆ. ವರ್ಲ್ಡ್ ಕ್ಯಾನ್ಸರ್ ಕಾನ್ಫರೆನ್ಸ್ ಫಾರ್ ದ ನ್ಯೂ ಮಿಲೇನಿಯಂ. ಈ ಒಂದು ಕಾನ್ಫರೆನ್ಸ್ನಲ್ಲಿ ಪ್ರತಿ ವರ್ಷ ಫೆಬ್ರವರಿ 4ರಂದು ಈ ವರ್ಲ್ಡ್ ಕ್ಯಾನ್ಸರ್ ಡೇಯನ್ನು ಆಚರಿಸುವ ಒಂದು ನಿರ್ಧಾರವನ್ನು ಮಾಡಲಾಗುತ್ತೆ. ವಿತ್ ಅ ಡಿಫರೆಂಟ್ ಥೀಮ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಲೈವ್ಸ್ ಆಫ್ ಕ್ಯಾನ್ಸರ್ ಪೇಷಂಟ್. ಈ ಕ್ಯಾನ್ಸರ್ ರೋಗಿಗಳ ಒಂದು ಸಮಸ್ಯೆಯನ್ನು ಅರಿತುಕೊಂಡು ಅವರ ಜೀವನವನ್ನು ಸುಧಾರಿಸುವ ಒಂದು ಉದ್ದೇಶದಿಂದ, ಮತ್ತು ಟು ಕಂಟಿನ್ಯೂ ಸ್ಪ್ರೆಡ್ ಅವೇರ್ನೆಸ್ ಆನ್ ಕ್ಯಾನ್ಸರ್, ಇಟ್ಸ್ ಪ್ರಿವೆನ್ಷನ್ ಆ್ಯಂಡ್ ಟ್ರೀಟ್ಮೆಂಟ್. ಜನರಲ್ಲಿ ಒಂದು ಕ್ಯಾನ್ಸರ್ ಕುರಿತಾದಂತಹ ಒಂದು ಜಾಗೃತಿಯನ್ನು ಮೂಡಿಸಿ ಅದರ ಒಂದು ತಡೆಯ ಬಗ್ಗೆ ಮತ್ತು ಅದರ ಒಂದು ಟ್ರೀಟ್ಮೆಂಟ್ ಅಂದರೆ ಅದರ ಒಂದು ಚಿಕಿತ್ಸೆಯ ಬಗ್ಗೆ ಕೂಡ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಜಗತ್ತಿನಾದ್ಯಂತ ಈ ಒಂದು ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಇನ್ನು 2022ರ ಈ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ದಿನದ ಒಂದು ಥೀಮ್ ಅಂತಂದರೆ ಕ್ಲೋಸ್ ದ ಕೇರ್ ಗ್ಯಾಪ್. ಇದು 2022ರ ವರ್ಲ್ಡ್ ಕ್ಯಾನ್ಸರ್ ದಿನಾಚರಣೆಯ ಒಂದು ಥೀಮ್ ಆಗಿತ್ತು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಕ್ವಿಕ್ ರಿವಿಷನ್ನಲ್ಲಿ ನಮ್ಮ ಸ್ಟೇಟ್ಮೆಂಟ್ಗಳ ಸರಿ ತಪ್ಪುಗಳನ್ನು ಗುರುತಿಸೋಣ. ಫಸ್ಟ್ ಸ್ಟೇಟ್ಮೆಂಟ್, ಅಜ್ಮೀರ್ ಶರೀಫ್ ದರ್ಗಾ ಈಸ್ ಅ ಸೂಫಿ ಟಾಂಬ್ ಆಫ್ ದ ರೆವರ್ಡ್ ಸೂಫಿ ಸೈಂಟ್ ಮೊಯ್ನುದ್ದೀನ್ ಚಿಸ್ತಿ ವಿಚ್ ಈಸ್ ಲೊಕೇಟೆಡ್ ಆಟ್ ಅಜ್ಮೀರ್, ರಾಜಸ್ಥಾನ್. ರಾಜಸ್ಥಾನದ ಅಜ್ಮೀರ್ನಲ್ಲಿ ಈ ಸೂಫಿ ಸಂತರಾದಂತಹ ಸಂತ ಮೊಯ್ನುದ್ದೀನ್ ಚಿಸ್ತಿ ಅವರ ಒಂದು ಸಮಾಧಿ ಇದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಸರಿ ಅಂತ ಆಗುತ್ತೆ, ಟ್ರೂ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್, ಖಿಜಾಡಿಯಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಈಸ್ ಇನ್ ಗುಜರಾತ್ ಆ್ಯಂಡ್ ಬಖೀರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ಉತ್ತರ ಪ್ರದೇಶ್ ಹ್ಯಾವ್ ಬೀನ್ ಆ್ಯಡೆಡ್ ಟು ರಾಮ್ಸಾರ್ ಸೈಟ್. ಈ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ದಿನಾಚರಣೆಯ ಒಂದು ದಿನದಂದು ಈ ಗುಜರಾತ್ನಿಂದ ಖಿಜಾಡಿಯಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತು ಉತ್ತರ ಪ್ರದೇಶದಿಂದ ಬಖೀರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳನ್ನು ರಾಮ್ಸಾರ್ ಸೈಟ್ನಲ್ಲಿ ಅದರ ಒಂದು ಪಟ್ಟಿಯಲ್ಲಿ ಆ್ಯಡ್ ಮಾಡಲಾಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ, ಟ್ರೂ ಅಂತ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಮಿಡ್ ಡೇ ಮೀಲ್ ಸ್ಕೀಮ್ PM ಪೋಷಣ್ ಅಂತ ಕೂಡ ಕರೀತಾರೆ. ಇದು ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಇದು ಈ ಒಂದು ಸ್ಕೀಮ್ ಏನಿದೆ, ಮಧ್ಯಾಹ್ನದ ಬಿಸಿಯೂಟದ ಒಂದು ಪ್ರೋಗ್ರಾಮ್ ಏನಿದೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಈ ಒಂದು ಸಚಿವಾಲಯದ ಅಡಿ ಬರುತ್ತೆ. ಬಟ್ ಇಟ್ ಈಸ್ ನಾಟ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಇಟ್ ಈಸ್ ಅ ಸೆಂಟ್ರಲ್ಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗುತ್ತೆ. ಯಾಕಂದರೆ ಈ ಒಂದು ಸ್ಕೀಮ್ಗೆ ಕಾಂಟ್ರಿಬ್ಯೂಷನ್ ಅಥವಾ ಫಂಡಿಂಗ್ ಏನು ಇರುತ್ತೆ ಕೇಂದ್ರದಿಂದ ಮತ್ತು ರಾಜ್ಯಗಳಿಂದ ಬರುತ್ತೆ. ಸೊ ಇಟ್ ಈಸ್ ನಾಟ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ದಿಸ್ ಇಯರ್ಸ್ ವರ್ಲ್ಡ್ ಕ್ಯಾನ್ಸರ್ ಡೇಸ್ ಥೀಮ್ ಕ್ಲೋಸ್ ದ ಕೇರ್ ಗ್ಯಾಪ್. ಈ ಒಂದು ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಖೇಲೋ ಇಂಡಿಯಾ ಸ್ಕೀಮ್ ಈಸ್ ಅ ಫ್ಲಾಗ್ಶಿಪ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಫ್ ದ ಸ್ಪೋರ್ಟ್ಸ್ ಮಿನಿಸ್ಟ್ರಿ.
ಈ ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ, ಟ್ರೂ ಆಗುತ್ತೆ. ಬಿಕಾಸ್ ಇಟ್ ಈಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಈ ಖೇಲೋ ಇಂಡಿಯಾ ಸ್ಕೀಮ್ ಏನಿರುತ್ತೆ ಇದಕ್ಕೆ ಕಂಪ್ಲೀಟ್ ಫಂಡಿಂಗ್ ಕೇಂದ್ರ ಸರ್ಕಾರದಿಂದ ಬರುತ್ತದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದು ಸ್ಪೋರ್ಟ್ಸ್ ಮಿನಿಸ್ಟ್ರಿ ಅಥವಾ ಈ ಒಂದು ಕ್ರೀಡಾ ಸಚಿವಾಲಯದ ಅಡಿ ಬರುತ್ತೆ ಅಂತ. ಸೊ ದ ಸ್ಟೇಟ್ಮೆಂಟ್ ಈಸ್ ರೈಟ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಒಂದು ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ನೀವು ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.